ಮೂಡುಬಿದಿರೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮೇಲೆ ಈಗ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ. ನಿಮಗೂ ಗೊತ್ತಿರಬೇಕು ಈ ಸ್ಟೋರಿ ಏನು ಅಂತ ಹೇಳಿ. ಆದರೆ ಇವತ್ತು ಹೊಸ ಬೆಳವಣಿಗೆ ಏನು ಅಂತಂದರೆ, ಯಾರ ಆರೋಪವನ್ನು ಮಾಡಿದರೆ ಅವರ ಅಕ್ಕ ಬಂದನೆ ಇವತ್ತು ಮತ್ತೊಂದು ದೂರನ್ನು ಕೊಟ್ಟಿದ್ದಾರೆ ಸಹೋದರಿಯ ಮೇಲೇನೆ. ಹಾಗಿದಾಗ ಈ ಕಾಮಕಾಂಡದ ಹಿಂದಿನಿರುವಂಥ ಲೆಕ್ಕಾಚಾರಗಳು ಏನು? ಈಗ ತನಿಖೆ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ವಾ? ಈ ಆರೋಪ ಹೊತ್ತಿರುವಂಥ ಇನ್ಸ್ಪೆಕ್ಟರ್ ಎಲ್ಲಿ? ಸ್ಟೋರಿ ಇಲ್ಲಿ. ಮೂಡುಬಿದಿರೆ ಇನ್ಸ್ಪೆಕ್ಟರ್ ಕಾಮಕಾಂಡ ಬಯಲು. ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ರ ಸಂದೇಶ್. ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಈಗ ಸಾಲು ಲೈಂಗಿಕ ಕಿರುಕುಳದ ಆರೋಪಗಳು ಕೇಳಿಬರ್ತಿವೆ. ಪತಿಯನ್ನು ಸುಳ್ಳು ಕೇಸ್ನಲ್ಲಿ ಬಂಧಿಸಿ ಆತನನ್ನ ಬಿಡಿಸಬೇಕಾದ್ರೆ ಲೈಂಗಿಕ ಸಂಪರ್ಕಕ್ಕೆ ಬರಬೇಕು ಅಂತ ಇನ್ಸ್ಪೆಕ್ಟರ್ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಸಂತ್ರಸ್ತೆಯರು ಗೃಹ ಸಚಿವರಿಗೆ ದೂರನ್ನ ನೀಡಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಪಿಐ ಸಂದೇಶ್ ಕಾಮಕಾಂಡ, ಪೋಸ್ಟಿಂಗ್ ಆಗಿ 50 ಲಕ್ಷ ಕೊಟ್ಟಿದ್ದೇನೆ, ನೀನು ಸಹಕರಿಸದಿದ್ರೆ 25 ಲಕ್ಷ ಕೊಡು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ಸ್ಫೋಟಕ ಟ್ವಿಸ್ಟ್ ಪಡೆದುಕೊಂಡಿದೆ. ಇನ್ಸ್ಪೆಕ್ಟರ್ ಸಂದೇಶ್ ವಿರುದ್ಧ ಈಗ ಗಂಭೀರ ಆರೋಪವನ್ನ ಮಾಡಿರುವಂತದ್ದು. ಮಹಿಳೆಯೊಬ್ಬರನ್ನ ತನ್ನ ಸಮಸ್ಯೆ ಬಗೆಹರಿಸಿಕೊಳ್ಳಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಇಲ್ಲ ಸಲ್ಲದ ಸಮಸ್ಯೆಗಳನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿ ಈಗ ಸಂತ್ರಸ್ತೆ ವಿವಿಧ ಅಂದ್ರೆ DG ಮತ್ತೆ IGP ಸೇರಿದಂತೆ ಬೇರೆ ಬೇರೆ ಕಡೆ ದೂರನ್ನ ಕೊಡುವಂತ ಕೆಲಸವನ್ನ ಮಾಡ್ತಿರುವಂಥದ್ದು. ಈಗಾಗಲೇ ದೂರು ಕೊಟ್ಟಂತ ಸಂತ್ರಸ್ತೆ ನನ್ನ ಜೊತೆ ಇದ್ದಾರೆ. ಮೇಡಮ್, ಈಗ ಇನ್ಸ್ಪೆಕ್ಟರ್ ವಿರುದ್ಧ ನೀವು ಮಾಡ್ತಿರುವಂಥ ಆರೋಪವೇನು? ಯಾವ ಕಾರಣಕ್ಕಾಗಿ ನಿಮ್ಮ ಮೇಲೆ ಈ ರೀತಿ ಟಾರ್ಚರ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿದೆ? ಸರ್, ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು ನಮ್ಮದು. ಆ ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ಇವರು ನಮ್ಮ ಫ್ಯಾಮಿಲಿಯವರನ್ನು ಹಿಡ್ಕೊಂಡು ನಮ್ಮ ಗಂಡನ ಮೇಲೆ ಫೇಕ್ ಕಂಪ್ಲೇಂಟ್ ಕೊಡಿಸಿದ್ರು. ಯಾವುದೋ ಒಂದು ಮನಿ ಲಾಂಡ್ರಿಂಗ್ ಕೇಸ್. ಕೇವಲ ಒಂದು 93,000ಕ್ಕೋಸ್ಕರ ಅವನು ಇಷ್ಟೆಲ್ಲ ಮಾಡ್ತಿದ್ದಾನೆ. ಏನಾಯಿತು, ಇವರು 93,000 ಕಲೆಕ್ಟ್ ಮಾಡಿ ಪ್ಲಸ್ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಹಣ ಹಾಕಿ 1,13,000 ಆ ಪೇಷಂಟಿಗೆ, ಒಂದು ಕಿಡ್ನಿ ಪೇಷಂಟಿಗೆ ಕೊಡಲಿಕ್ಕಿತ್ತು, ಆ ಪೇಷಂಟಿಗೆ ಕೊಟ್ಟಿದ್ದಾರೆ. ಪೇಷಂಟಿಗೆ ಕೊಟ್ಟು 6 ಮಂತ್ಸ್ ಆದಮೇಲೆ ಈ ಕಂಪ್ಲೇಂಟ್ ಆಗಿದೆ. ಆ ಕಡೆ ಪೇಷಂಟ್ ಪಾರ್ಟಿಯವರು ಕಂಪ್ಲೇಂಟ್ ಕೊಟ್ಟಿಲ್ಲ, ಈ ಕಡೆ ಹಣ ಕೊಟ್ಟವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕೊಟ್ಟವರು ಯಾರೋ 3ನೇ ವ್ಯಕ್ತಿ. ಅದನ್ನು ಮಾಡಿಸಿದ್ದು ಸಂದೇಶ್. ಅದಾದಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ರು, ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿದ್ರು. ಸ್ಟೇಷನಲ್ಲಿ ಇಟ್ಕೊಂಡು ಕೋಳ ಹಾಕಿ ಅವರನ್ನು ಬಂಧಿಸಿ ಅವರನ್ನು ಬೇಡದ ಭಾಷೆಯಲ್ಲೆಲ್ಲ ಬೈದರು. ಇದು ಒಂದು ಮಧ್ಯಾಹ್ನ ಆಗಿರೋದು. ಸಾಯಂಕಾಲ ನಾನು ಸ್ಟೇಷನಿಗೆ ಹೋದಾಗ ನನ್ನ ಹತ್ರ ಡಿಮಾಂಡ್ ಮಾಡಿದ್ರು, ನೀನು ನನಗೆ 25 lakhs ಕೊಡಬೇಕು, ಇಲ್ಲ ನನ್ನ ಜೊತೆ IBಗೆ ಬರಬೇಕು. 2 ಆಪ್ಷನಲ್ಲಿ ನೀನು ಒಪ್ಕೊಳ್ಳೋದಿದ್ರೆ ನಿನ್ನ ಗಂಡನ ನಾನು ಬಿಡಲ್ಲ, ಅವನ ಮೇಲೆ ನಾನು ರೌಡಿ ಶೀಟರ್ ಹಾಕ್ತೀನಿ. ಈ ನಡುವೆ ಘಟನೆ ಬಗ್ಗೆ ಆರೋಪ ಮಾಡಿದ್ದ ಸಂತ್ರಸ್ತೆ ವಿರುದ್ಧವೇ ಆರೋಪ ಕೇಳಿ ಬಂದಿದ್ದು, ಸ್ವತಃ ಆಕೆಯ ಸಹೋದರಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಈಕೆ ನಮ್ಮ ಮಾನ ಮರ್ಯಾದೆ ತೆಗೆದಿದ್ದಾಳೆ. ಹಲವು ಅಧಿಕಾರಿಗಳ ವಿರುದ್ಧ ಈಕೆ ಇದೇ ರೀತಿ ಆರೋಪ ಮಾಡಿದ್ದಾಳೆ. ಅವಳಿಂದಾಗಿ ಸಮಾಜದಲ್ಲಿ ನಾವು ತಲೆ ಎತ್ತಿ ನಿಲ್ಲದಂತಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಇನ್ಸ್ಪೆಕ್ಟರ್ ಬಗ್ಗೆ ಅಪವಾದಿಸಲು ನನ್ನ ಮೇಲೆ, ನನ್ನ ಕೇಸಿಗೆ ಅವರು ಇದು ಮಾಡಿದ್ದಾರೆ. ಏನು, ಅವರಲ್ಲಿ ಇದು ತನಿಖೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಮೇಲೆ ಹಾಗೆ ಅವರನ್ನು ಕೆಳಗಿಳಿಸಬೇಕು ಅಂತ ಹೇಳಿ ಅಷ್ಟೇ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಪ್ರಕರಣದ ಸಂತ್ರಸ್ತೆಯರು ಘಟನೆಯ ವಿವರವನ್ನ ಬಿಚ್ಚಿಟ್ಟಿದ್ದಾರೆ. ನಾವು ಕುಟುಂಬ ಸಮಸ್ಯೆ ಅಂತ ಮೂಡುಬಿದಿರೆ ಠಾಣೆಗೆ ಹೋಗಿದ್ವಿ. ನಮಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಹಲ್ಲೆಗೆ ಮುಂದಾದ್ರು. ಆಗ ಅಪ್ರಾಪ್ತ ವಯಸ್ಸಿನ ಮಗ ವಿಡಿಯೋ ಮಾಡಿಕೊಳ್ಳಲು ಮುಂದಾಗಿದ್ದ. ಪೊಲೀಸರು ವಿಡಿಯೋ ಮಾಡುತ್ತಿದ್ದ ಮೊಬೈಲ್ ಅನ್ನ ಕಸಿದುಕೊಂಡು ಮಗನಿಗೆ ಹಲ್ಲೆ ಮಾಡಿದ್ರು. ಘಟನೆ ಸಂಬಂಧ ಹಿರಿಯ ಅಧಿಕಾರಿಗಳಿಗೆ ದೂರು ಕೊಡಲಾಯಿತು. ಹಿರಿಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಆದ್ದರಿಂದ ಗೃಹ ಸಚಿವರಿಗೆ ದೂರು ನೀಡಿದ್ದೇವೆ ಎಂದಿದ್ದಾರೆ. ನಮ್ಮನ್ನು ಒಂದು ಲೇಡಿಯನ್ನು ನೋಡದೆ ಅಂಗಳದಲ್ಲಿ ನಿಲ್ಲಿಸಿ, ರಾತ್ರಿ ಇಡೀ ಕಂಬಕ್ಕೆ ಕಟ್ಟಿ ಹಾಕಿದಾಗೆ ನಿಲ್ಲಿಸಿ, ಆಚೆ ಹೋಗದಾಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಇದನ್ನು ನಾನು ಮತ್ತೆ ಇದು ಕಮಿಷನರ್ಗೆ ದೂರ ಹೇಳಿದೆ, ಎಲ್ಲೂ ನಮಗೆ ನ್ಯಾಯ ಸಿಗ್ಲಿಲ್ಲ. ACP ಅಂತೂ ಕಣ್ಣು ಮುಚ್ಕೊಂಡು ವಿಲೆ ಹೋಗಿ ಅನ್ನೋದು, ಬೈಯೋದೆ, ಯಾಕೆ ಹೋಗಿದ್ರಿ ರೀ ಪೊಲೀಸ್ ಸ್ಟೇಷನ್ಗೆ ಅನ್ನೋದು. ಇಷ್ಟೆಲ್ಲ ನಾವು ಕಾದ್ವಿ ಸರ್. ಕಮಿಷನರಿಗೆ ಕೊಟ್ವಿ, ACP ಕೊಟ್ವಿ, ಏನು ಕೊಟ್ಟರು ಆಗಲಿಲ್ಲ. ಈಗ 1 ವೀಕ್ ಬ್ಯಾಕ್ ನಾವು ಅವರಿಗೆ ಹೋಮ್ ಮಿನಿಸ್ಟ್ರಿಗೆ, ಮುಖ್ಯಮಂತ್ರಿಗೆಲ್ಲ ಕೊಟ್ವಿ. ಆದರೂ ಕೂಡ ಅವರು ಒಂದೂ ಕಾಲ್ ಮಾಡಿಲ್ಲ, ಯಾವುದೂ ಎನ್ಕ್ವೈರಿ ಆಗಲಿಲ್ಲ ಅಷ್ಟುವರೆಗೆ. ಅದು ಆಗದೇ ಇದ್ದ ಕಾರಣ ನಾವೀಗ ಸೀದಾ ಮೀಡಿಯಾಗೆ ಬಂದಿದ್ದೀವಿ. ಇನ್ನು ಈ ಕಾಮಕಾಂಡದ ಆರೋಪದ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಈಗ ಸಮಗ್ರ ತನಿಖೆಗೆ ಆದೇಶಿಸಿದ್ದಾರೆ. ಉತ್ತರ ವಿಭಾಗದ ACP ಶ್ರೀಕಾಂತ್ ಅವರಿಗೆ ವರದಿ ನೀಡಲು ಸೂಚನೆ ನೀಡಲಾಗಿದೆ. ಈ ನಡುವೆ ಮೂಡುಬಿದಿರೆಯ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ ಪತ್ರವನ್ನ ನೀಡಿದ್ದಾರೆ. ಸಂದೇಶ್ ಅವರನ್ನ ಅಮಾನತ್ತಿನಲ್ಲಿಟ್ಟು ತನಿಖೆಯನ್ನ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಇಲ್ಲ, ನಾನು ಇಮಿಡಿಯೇಟ್ ಆಗಿ ನೆನ್ನೆ ಕಮಿಷನರಿಗೆ ಮಾತಾಡಿ ನಾನು ವರದಿ ಕೇಳಿದ್ದೇನೆ. ವರದಿ ಬಂದ ಮೇಲೆ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ತೀವಿ. ಅದು ಅವರು ಮಹಿಳೆ, ಅವರೇನು ಅಲಿಗೇಷನ್ಸ್ ಮಾಡಿದ್ದಾರೆ ಮತ್ತು ಇವರು ಯಾವ ರೀತಿ ಬಿಹೇವ್ ಮಾಡಿದ್ದಾರೆ, ಇದೆಲ್ಲ ಒಂದು ವರದಿ ಕೊಡಿ ಇಮಿಡಿಯೇಟಾಗಿ ಅಂತೇಳಿ ನಾನೇ ಖುದ್ದಾಗಿ ಮಂಗಳೂರು ಕಮಿಷನರ್ಗೆ ಮಾತಾಡಿದ್ದೇನೆ. ಅವರು ವರದಿಯನ್ನು ಇವತ್ತು ಕಳಿಸ್ತಾರೆ. ಬಂದ ಮೇಲೆ ಇಮಿಡಿಯೇಟಾಗಿ ಆಲ್ರೆಡಿ ನಾನು ನಮ್ಮ ಲಾ ಆ್ಯಂಡ್ ಆರ್ಡರ್ ADGP ಅವರಿಗೆ ಹೇಳಿದ್ದೇನೆ, ಇದನ್ನೆಲ್ಲ ಓವರ್ಸಿ ಮಾಡಬೇಕು ಅಂತ. ಬಟ್ ಮಿಸ್ಯೂಸಿಂಗ್ ಆಫ್ ದ ಹೋಮ್ ಮಿನಿಸ್ಟರ್ಸ್ ನೇಮ್ 50 ಲಕ್ಷ ಬ್ರೀಫ್ ಕೊಟ್ಟಿದ್ದೀನಿ ಅಂತ ಮಾತಾಡುವಂಥದ್ದು ಎಷ್ಟು ಅಲ್ಲ, ಅವರು 2 ರೀತಿ ಇದೆ. ಅದು ನನಗೆ ಮೇಲ್ನೋಟಕ್ಕೆ ಬಂದಿದ್ದು, ಒಂದು ಲೇಡಿ ಹೇಳಿದ್ದಾರೆ ಅಂತ.
ಅಷ್ಟು ಹಣ ಕೊಟ್ಟು ಬಂದಿದ್ದೀರಾ ನೀವು ಅಂತ, ಅಥವಾ ಇವರೇ ಹೇಳ್ಕೊಂಡಿದ್ದಾರಾ ಅಂತ ಯಾವುದೂ ಗೊತ್ತಿಲ್ಲ ನಮಗೆ ಸರಿಯಾಗಿ. ಅದನ್ನು ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತ ಹೇಳಿದ್ದೀನಿ. ಬಂದ ತಕ್ಷಣ ಕ್ರಮ ತಗೊಳ್ತೀವಿ. ಇನ್ನು ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ರನ್ನ ಮಂಗಳೂರು ಉತ್ತರ ಎಸಿಪಿ ಕಚೇರಿಯಲ್ಲಿ ವಿಚಾರಣೆ ಮಾಡಲಾಯಿತು. ಸುಮಾರು 2 ಗಂಟೆ ಮಂಗಳೂರು ಪಣಂಬೂರಿನ ನಗರ ಉತ್ತರ ಎಸಿಪಿ ಶ್ರೀಕಾಂತ್ ವಿಚಾರಣೆ ನಡೆಸಿದ್ರು. ಒಟ್ಟಾರೆ ಖಾಕಿ ಬಟ್ಟೆಯೊಳಗೊಬ್ಬ ಕಾಮುಕ ಪೊಲೀಸ್ ಇಲಾಖೆಗೆ ಮುಜುಗರವಾಗುವಂತ ಕೆಲಸ ಮಾಡಿದ್ದಾರಾ ಅನ್ನೋದು ತನಿಖೆಯಿಂದಷ್ಟೇ ಬಯಲಾಗಬೇಕಾಗಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.